ಎಲ್ರಿಗೂ ನಮಸ್ಕಾರ. ಸೊ ನಾವು ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ HDFS ಅಂದ್ರೆ ಏನು, ಡೈರೆಕ್ಟರೀಸ್ ಬಗ್ಗೆ ತಿಳ್ಕೊಂಡಿದ್ವಿ. ನಾವು ಈ ಕ್ಲಾಸಲ್ಲಿ HDFS ಫೈಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎಲ್ಲದಕ್ಕಿಂತ ಮುಂಚೆ ಎಡ್ಜ್ ನೋಡ್ ಅಂದ್ರೆ ಏನು, ಸೊ ಹೇಗೆ ನಾವು ಕ್ಲಸ್ಟರ್ ಕನೆಕ್ಟ್ ಆಗ್ತೀವಿ, ಸೊ ಎಡ್ಜ್ ನೋಡ್ ಇಂದ ಏನ್ ಯೂಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು. ಸೊ ನೀವು ಈ ಸ್ಯಾಂಪಲ್ ಹಡೂಪ್ ಕ್ಲಸ್ಟರ್ ನ ಅಬ್ಸರ್ವ್ ಮಾಡಿ. ಇಲ್ಲಿ 9 ಸ್ಲೇವ್ ನೋಡ್ಸ್ ಇದೆ, 3 ಮಾಸ್ಟರ್ ನೋಡ್ಸ್. ಸೊ ನೀವು ಡೆವಲಪರ್ ಆಗಿ ನೀವು ಈ ಕ್ಲಸ್ಟರ್ಗೆ ಡೇಟಾನ ಕಾಪಿ ಮಾಡಬೇಕಾಗುತ್ತೆ. ನಿಮ್ಮ ಪ್ರೋಗ್ರಾಮ್ಸ್ ನ ಇಲ್ಲಿ ಕಾಪಿ ಮಾಡಿ ರನ್ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ನೀವು ಹೇಗೆ ಅದನ್ನ ಮಾಡ್ತೀರಾ, ಹೇಗೆ ಕನೆಕ್ಟ್ ಆಗ್ತೀರಾ ನೆಕ್ಸ್ಟ್. ಸೊ ಇದು ಎಲ್ಲ ಒಂದು ಕಂಪ್ಯೂಟರ್ ಸಿಸ್ಟಮ್ ಆಗಿರೋದ್ರಿಂದ ಆಬ್ವಿಯಸ್ಲಿ ನೀವು ಯಾವ ಸಿಸ್ಟಮ್ ಬೇಕಾದ್ರೂ ನೀವು IP ಯೂಸ್ ಮಾಡಿ ಅಥವಾ ಹೋಸ್ಟ್ ನೇಮ್ ಯೂಸ್ ಮಾಡಿ ಕನೆಕ್ಟ್ ಮಾಡ್ಬೋದು. ಸೊ ಈಗ ಒಂದು 10 ಡೆವಲಪರ್ಸ್ ಇದ್ರೆ, ಸೊ ಎಲ್ಲ 10 ಡೆವಲಪರ್ಸ್ ಡಿಫ್ರೆಂಟ್ ನೋಡಿಗೆ ಕನೆಕ್ಟ್ ಮಾಡ್ತಿದ್ರೆ, ಸೊ ಅದು ಕ್ಲಸ್ಟರ್ ಹೆಲ್ತ್ ಹಾಳು ಮಾಡುತ್ತೆ. ಮತ್ತೆ ಇಟ್ ಇಸ್ ನಾಟ್ ಈಸಿ ಟು ಮೇಂಟೈನ್ ಎ ಕ್ಲಸ್ಟರ್. ಸೊ ಅದಕ್ಕೆ ಅಡ್ಮಿನ್ ಏನ್ ಮಾಡಿರ್ತಾರೆ, ಯಾವ್ದಾದ್ರು ಒಂದು ಮಾಸ್ಟರ್ ನೋಡ್ ನ ಅಥವಾ ಒಂದು ಅಡಿಷನಲ್ ಮಾಸ್ಟರ್ ನೋಡ್ ನ ಇನ್ಸ್ಟಾಲ್ ಮಾಡಿ ಅದನ್ನ ಅವರು ಎಡ್ಜ್ ನೋಡ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಹಾಗಾದ್ರೆ ಆ ಎಡ್ಜ್ ನೋಡ್ ಅಂದ್ರೆ ಏನು? ಆ ಎಡ್ಜ್ ನೋಡ್ ಅಲ್ಲಿ ಅವರು ಯೂಸರ್ಸ್ ನ ಕ್ರಿಯೇಟ್ ಮಾಡಿರ್ತಾರೆ, ಯುನಿಕ್ಸ್ ಯೂಸರ್ಸ್. ಡೆವಲಪರ್ ಒಂದ್ 5 ಜನ ಡೆವಲಪರ್ಗೆ 5 ಯೂಸರ್ಸ್, ಟೆಸ್ಟರ್ಸ್ ಒಂದು, ಕ್ಲೈಂಟ್ ಯಾರ್ಯಾರು ಕನೆಕ್ಟ್ ಆಗ್ತಾರೆ ಅವರಿಗೆಲ್ಲ ಒಂದು ಯೂಸರ್ಸ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ನೀವು ಆ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತೆ ಆ ಎಡ್ಜ್ ನೋಡಿಗೆ ನೀವು ಕನೆಕ್ಟ್ ಆಗ್ತೀರಾ. ಸೊ ನೀವು ಫಾರ್ ಎಕ್ಸಾಂಪಲ್ ಇದನ್ನ ಎಡ್ಜ್ ನೋಡ್ ಅಂತ ಡಿಕ್ಲೇರ್ ಮಾಡಿದ್ರೆ, ನೀವು ಈ ಸಿಸ್ಟಮ್ದು ಹೋಸ್ಟ್ ನೇಮ್ ಯೂಸ್ ಮಾಡ್ಕೊಂಡು ಯೂಸರ್ ಕ್ರೆಡೆನ್ಷಿಯಲ್ ಯೂಸ್ ಮಾಡ್ಕೊಂಡು ಅದಕ್ಕೆ ಲಾಗಿನ್ ಆಗ್ತೀರಾ. ಸೊ ಹಾಗಾದ್ರೆ ಏನ್ ಬೆನಿಫಿಟ್, ನೀವು ಇಲ್ಲಿ ಲಾಗಿನ್ ಆದ್ರೆ ಸೊ ನಿಮಗೆ ಕಂಪ್ಲೀಟ್ ಕ್ಲಸ್ಟರ್ ಆಕ್ಸೆಸ್ ಸಿಗುತ್ತೆ. ಸೊ ನೀವು ಡೇಟಾನ ಈ ಕಂಪ್ಲೀಟ್ ಕ್ಲಸ್ಟರ್ ಅಲ್ಲಿ ಸ್ಟೋರ್ ಮಾಡ್ಬೋದು, ನಿಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಅದಕ್ಕೆ ಇದನ್ನ ನಾವು ಎಡ್ಜ್ ನೋಡ್ ಅಂತ ಕರಿತೀವಿ ಅಥವಾ ಗೇಟ್ ವೇ ನೋಡ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ನಮ್ಮ ಲೋಕಲ್ ಸಿಸ್ಟಮ್ ಅಲ್ಲಿ ನಾವು ಹಡೂಪ್ ಇನ್ಸ್ಟಾಲ್ ಮಾಡಿರೋದು ಒಂದು ನಮ್ಮ ಪರ್ಸನಲ್ ಲ್ಯಾಪ್ಟಾಪ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ವಿ. ಹಾಗಾದ್ರೆ ಎಷ್ಟು? ಒಂದೇ ಸಿಸ್ಟಮ್. ಒಂದ್ ಸಿಸ್ಟಮ್ ಅಂದ್ರೆ ಏನು? ಒಂದೇ ನೋಡ್. ಅದಕ್ಕೆ ನಮ್ಮ ಇನ್ಸ್ಟಾಲೇಷನ್ ಅಲ್ಲಿ ನಮ್ಮ ಹತ್ರ ಇರೋದು ಒಂದೇ ನೋಡ್, ಒಂದೇ ಮಾಸ್ಟರ್ ನೋಡ್, ಒಂದೇ ಸ್ಲೇವ್ ನೋಡ್, ಒಂದೇ ಎಡ್ಜ್ ನೋಡ್. ಸೊ ನಾವು ಈಗ ಏನ್ ವರ್ಕ್ ಮಾಡ್ತಿದೀವಿ ಇದೇ ಎಡ್ಜ್ ನೋಡ್ ಅಥವಾ ಗೇಟ್ವೇ ನೋಡ್. ಓಕೆ, ನಾವೀಗ ನೆಕ್ಸ್ಟ್ HDFS ಫೈಲ್ಸ್ ಆಪರೇಷನ್ ಅರ್ಥ ಮಾಡ್ಕೊಳ್ಳೋದು. ಸೊ ಮೊದಲನೇದಾಗಿ ನಾವು ಹಡೂಪ್ HDFS ಅಲ್ಲಿ ಹೇಗೆ ಎಂಟಿ ಫೈಲ್ ಕ್ರಿಯೇಟ್ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳೋದು. ಸೊ ನಾನು ನನ್ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಒಂದು ಡೈರೆಕ್ಟರಿ ಕ್ರಿಯೇಟ್ ಮಾಡಿದ್ದೆ, training/input. ಸೊ ನಾವು ಒಂದು ಎಂಟಿ ಫೈಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಹಡೂಪ್ HDFS ಅಲ್ಲಿ ನಿಮ್ಮದು ಒಂದು touch z ಅಂತ ಕಮಾಂಡ್ ಇದೆ. ಸೊ ನೀವಿಲ್ಲಿ ಟ್ರೈನಿಂಗ್ ಇನ್ಪುಟ್ ಒಳಗಡೆ ಫಾರ್ ಎಕ್ಸಾಂಪಲ್ ಸೇಲ್ಸ್ ಡೇಟಾ 2021.txt ಅಂತ ರನ್ ಮಾಡಿದ್ರೆ ನಿಮ್ಗದು ಒಂದು ಎಂಟಿ ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಕಮಾಂಡ್ ರನ್ ಆಗ್ತಿದೆ. ಓಕೆ, ಸೊ ಹಾಗಾದ್ರೆ ನಾವು ಆ ಇನ್ಪುಟ್ ಡೈರೆಕ್ಟರಿಗೆ ಲೀಸ್ಟ್ ಮಾಡಿ ಚೆಕ್ ಮಾಡಿದ ಫೈಲ್ ಕ್ರಿಯೇಟ್ ಆಗಿದೆಯಾ ಅಂತ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಒಂದು ಎಂಟಿ ಫೈಲ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನಾನು ಮುಂಚೆ ಫೈಲ್ ಕ್ರಿಯೇಟ್ ಮಾಡಿದ್ದೆ, ಇದು ಇಗ್ನೋರ್ ಮಾಡಿ. ಸೊ ಇಲ್ಲಿ ನೀವು ಇದು ಫೈಲು 0 bytes. ಸೊ ನಾವು touch z ಕಮಾಂಡ್ ಅನ್ನ HDFS ಅಲ್ಲಿ ಒಂದು ಎಂಟಿ ಫೈಲ್ ಕ್ರಿಯೇಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಹಾಗಾದ್ರೆ ಇದು ಫೈಲ್ ನೇಮ್ ಅಂತ ಹೇಗೆ HDFS ಡಿಕ್ಲೇರ್ ಮಾಡ್ತು, ಹೇಗೆ ಅದಕ್ಕೆ ಅರ್ಥ ಆಯ್ತು. ಸೊ ಅದಕ್ಕೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ನೀವು ಅಬ್ಸರ್ವ್ ಮಾಡಿದ್ರೆ ಸೊ hadoop fs -ls/training ಅಂತ ಕೊಟ್ರೆ, ಸೊ ನಾನು ಪ್ರೀವಿಯಸ್ ಕ್ಲಾಸ್ ಎಲ್ಲ ಹೇಳಿದ್ದೆ ನಿಮ್ಗೆ ಈ ಪರ್ಮಿಷನ್ಸ್ ಕಾಲಮ್ ಅಲ್ಲಿ ನಿಮ್ಗೆ ಡಿ ಅಂತ ಬರುತ್ತೆ. ಸೊ ಡಿ ಅಂದ್ರೆ ಡೈರೆಕ್ಟರಿ. ಸೊ ನೀವು ಈ ಕಮಾಂಡ್ ರನ್ ಮಾಡಿದಾಗ ಸೊ ಅದು ಚೆಕ್ ಮಾಡುತ್ತೆ ವೆದರ್ ಟ್ರೈನಿಂಗ್ ಇಸ್ ಎ ಡೈರೆಕ್ಟರಿ. ಎಸ್, ಟ್ರೈನಿಂಗ್ ಅನ್ನೋದು ಡೈರೆಕ್ಟರಿ, ಇನ್ಪುಟ್ ಅನ್ನೋದು ಡೈರೆಕ್ಟರಿ. ಸೊ ಹಾಗಾದ್ರೆ ಇದೆ ಎಂಟಿ ಫೈಲ್ ನೇಮ್. ಸೊ ಅದಕ್ಕೆ ಏನ್ಬೋದು, ಇದನ್ನ ಯೂಸ್ ಮಾಡಿಕೊಂಡು ಎಂಟಿ ಫೈಲ್ ನ ಕ್ರಿಯೇಟ್ ಮಾಡಿ. ಸೊ ನೀವು ಪಾತ್ ಕೊಡ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಫೈನಲ್ ಪಾರ್ಟೇ ನಿಮ್ಮ ಫೈಲ್ ನೇಮ್ ಆಗಿರುತ್ತೆ. ಓಕೆ, ಸೊ ನಾವು ಎಂಟಿ ಫೈಲ್ ಅರ್ಥ ಮಾಡ್ಕೊಂಡ್ವಿ. ಸೊ ಹಾಗಾದ್ರೆ ನಮ್ಗೆ ಆಕ್ಚುಯಲ್ ಡೇಟಾ ಹೇಗೆ ಸ್ಟೋರ್ ಮಾಡೋದು, ಎಲ್ಲಿಂದ ನಮಗೆ ಡೇಟಾ ಬರುತ್ತೆ. ಓಕೆ, ಸೊ ನಮಗೆ ಡೇಟಾ ಮಲ್ಟಿಪಲ್ ಸೋರ್ಸಸ್ ಇಂದ ಬರುತ್ತೆ. ಸೊ ನಾವು ಒಂದೊಂದಾಗಿ ಕಲ್ತ್ಕೊಂಡು ಹೋಗೋದ. ಸೊ ಮೊದಲನೇದಾಗಿ ಯೂಶುವಲ್ ಡೇಟಾ ಹೇಗೆ ಬರುತ್ತೆ ಅಂದ್ರೆ,
ಯಾವ್ದಾದ್ರು ಒಂದು ಬೇರೆ ಸರ್ವರ್ಸ್, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಯಾವುದೋ ಒಂದು ಎಸ್ ಎಫ್ ಟಿ ಪಿ ಸರ್ವರ್ ಇದೆ. ಎಸ್ ಎಫ್ ಟಿ ಪಿ ಸರ್ವರ್ ಅಂದ್ರೆ ಫಾರ್ ಎಕ್ಸಾಂಪಲ್, ಸೊ ಅಮೆಜಾನ್ ವೆಬ್ಸೈಟ್. ಸೊ ಅಮೆಜಾನ್ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಆಗೋ ಡೇಟಾ ಎಲ್ಲ ಒಂದು ಸರ್ವರ್ ಸ್ಟೋರ್ ಆಗಿದೆ, ಅಥವಾ ವಾಲ್ಮಾರ್ಟ್ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಆಗೋ ಡೇಟಾ ಎಲ್ಲ ಒಂದು ಸರ್ವರ್ ಸ್ಟೋರ್ ಆಗಿದೆ. ಸೊ ನೀವು ಆ ಡೇಟಾನ ಆ ಸರ್ವರ್ ಇಂದ ಹಡೂಪಿಗೆ ಪುಲ್ ಮಾಡಬೇಕು. ಸೊ ಯೂಶುವಲ್ ಆಗಿ ನೀವು ಈ ತರ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ಸ್ ಯೂಸ್ ಮಾಡಿಕೊಂಡು ಆ ಸರ್ವರ್ ಕನೆಕ್ಟ್ ಆಗಿ ನೀವು ಡೇಟಾನ ಪುಲ್ ಮಾಡ್ತೀರಾ. ಸೊ ಎಸ್ ಎಫ್ ಟಿ ಪಿ ಕ್ಲೈಂಟ್ ಯೂಸ್ ಮಾಡಿ ಅಲ್ಲಿಂದ ನೀವು ಪುಲ್ ಮಾಡ್ತೀರಾ. ಸೊ ಅದನ್ನ ನೀವು HDFS ಅಪ್ಲೋಡ್ ಮಾಡಿ ಯೂಸ್ ಮಾಡ್ತೀರಾ, ಅಥವಾ ಅವ್ರದ್ದು ಸರ್ವರ್ ಡೇಟಾ ಬೇಸ್ ಕನೆಕ್ಟ್ ಆಗಿ ಡೇಟಾ ಪುಲ್ ಮಾಡ್ತೀರಾ, ಅಥವಾ ಇನ್ ಡಿಫರೆಂಟ್ ಕೇಸಸ್ ನಿಮಗೆ ಕಸ್ಟಮರ್ ಇಂದಾನೆ ಡೈರೆಕ್ಟ್ ಆಗಿ ನಿಮ್ಮ ಎಡ್ಜ್ ನೋಡಿಗೆ ಡೇಟಾ ಆಗ್ತದೆ. ಸೊ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋ ಸಿನಾರಿಯೋ ಅಲ್ಲಿ ನೀವು ಅಸ್ಯೂಮ್ ಮಾಡಿ ನಾವು ಈ ಸರ್ವರ್ ಇಂದ ಯೂಸಿಂಗ್ SFTP ಪ್ರೋಟೋಕಾಲ್ ನಾವು ಅಲ್ಲಿಂದ ನಮ್ಮ ಎಡ್ಜ್ ನೋಡಿಗೆ ಫೈಲ್ ನ ತಂದಿದ್ದೀವಿ ಅಂತ. ಸೊ ನಾನು ಒಂದು ಸ್ಯಾಂಪಲ್ ಡೇಟಾ ಇಟ್ಕೊಂಡಿದ್ದೀನಿ, ಅದು ಸೇಲ್ಸ್ ಡೇಟಾ ಸ್ಯಾಂಪಲ್ ಡಾಟ್ CSV. ಸೊ ಇದನ್ನ ನಾನು ಈ ಪಾತ್ ವಿಂಡೋಸ್ ಪಾತ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹೇಗೆ ನಾವು ವಿಂಡೋಸ್ ಪಾತ್ ನ ಅಕ್ಸೆಸ್ ಮಾಡೋದು ಥ್ರೂ ಉಬುಂಟು, ನೀವು /mount ಅಂತ ಕೊಟ್ರೆ ನಿಮ್ಮ ಯಾವ್ದು ಡ್ರೈವ್ ಅಂತ ಕೊಟ್ರೆ ನಿಮ್ದು ನೆಕ್ಸ್ಟ್ ಪಾತ್ ನಿಮ್ದು ವಿಂಡೋಸ್ ಪಾತ್ ಆಗಿರುತ್ತೆ. ಸೊ ನನ್ನ ಡೇಟಾ ಇಲ್ಲಿದೆ, ನಾನು ನಿಮ್ಗೆ ತೋರಿಸ್ತೀನಿ. ನಾವಿಲ್ಲಿ LS ಕಮಾಂಡ್ ಯೂಸ್ ಮಾಡಿದ್ರೆ ಲೀಸ್ಟ್ ಮಾಡ್ಲಿಕ್ಕೆ ಇಲ್ಲಿ ನನ್ನ ಡೇಟಾ ಇದೆ. ಸೊ ಹಾಗಾದ್ರೆ ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ಇಲ್ಲಿ ನಾನು ಜಸ್ಟ್ LS ಅಂತ ಯೂಸ್ ಮಾಡಿರೋದ್ರಿಂದ ಇದು ನನ್ನ ಎಡ್ಜ್ ನೋಡ್ ಅಲ್ಲಿ ಇರೋ ಡೇಟಾನ ತೋರಿಸ್ತಿದೆ. ಇಫ್ ಇನ್ ಕೇಸ್ ನಾನೇನಾದ್ರೂ Hadoop FS - LS ಅಂತ ಯೂಸ್ ಮಾಡಿದ್ರೆ ಅದು ನಿಮ್ಮ HDFS ಅಲ್ಲಿ ಇರೋ ಡೇಟಾನ ತೋರಿಸುತ್ತೆ. ಸೊ ದ ಮೇಜರ್ ಡಿಫರೆನ್ಸ್ LS ಕಮಾಂಡಿಗೂ ಮತ್ತೆ Hadoop FS - ಕಮಾಂಡಿಗೂ ಏನಂದ್ರೆ, ನೀವು ನಾರ್ಮಲ್ ಯುನಿಕ್ಸ್ ಕಮಾಂಡ್ ಯೂಸ್ ಮಾಡಿದ್ರೆ ಅದು ನಿಮ್ಮ ಲೋಕಲ್ ಎಡ್ಜ್ ನೋಡ್ ಅಲ್ಲಿ ಇರೋ ಡೇಟಾನ ಮಾತ್ರ ತೋರಿಸುತ್ತೆ. ಅದೇ ನೀವು Hadoop FS ಯೂಸ್ ಮಾಡಿದ್ರೆ ಅದು ನಿಮ್ಮ HDFS ಡೇಟಾನ ತೋರಿಸುತ್ತೆ. ಸೊ ಹಾಗಾದ್ರೆ ನಮ್ಮ ಈ ಡೇಟಾ ಸದ್ಯಕ್ಕೆ ಲೋಕಲ್ ಅಲ್ಲಿ ಇದೆ. ಸೊ ನಾವು ಇದನ್ನ ಹೇಗೆ HDFS ಅಪ್ಲೋಡ್ ಮಾಡ್ತೀವಿ? ಸೊ ನಮ್ಮ ಹತ್ರ ಒಂದು ಕಮಾಂಡ್ ಇದೆ, ಸೊ ಪುಟ್ ಕಮಾಂಡ್. ಸೊ ನೀವು ಇಲ್ಲಿ ಪುಟ್ ಅಂತ ನೋಡಿದ್ರೆ, ಪುಟ್ ಅನ್ನೋ ಕಮಾಂಡ್ ನಾವು HDFS ಗೆ ಅಪ್ಲೋಡ್ ಮಾಡೋಕೆ ಯೂಸ್ ಮಾಡ್ತೀವಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ -put ಯಾವುದು ನಿಮ್ದು ಸೋರ್ಸ್ ಪಾತ್ ಮತ್ತೆ ನೀವು ಎಲ್ಲಿಗೆ ಅಪ್ಲೋಡ್ ಮಾಡ್ತಿದ್ದೀರಾ. ಸೊ ದಟ್ ಈಸ್ ದ ಆರ್ಗ್ಯುಮೆಂಟ್. ಸೊ ನಾವಿಲ್ಲಿ ಒಂದು ಸಿಂಪಲ್ ಕಮಾಂಡ್ ಬರೆಯೋದ. ಸೊ Hadoop FS -put ವಾಟ್ ಈಸ್ ದ ಫಸ್ಟ್ ಇನ್ಪುಟ್? ಲೋಕಲ್ ಸೋರ್ಸ್. ಸೊ ನಮ್ಮ ಲೋಕಲ್ ಸೋರ್ಸ್ ಇದು. ಸೊ ಇಲ್ಲಿಂದ ನೆಕ್ಸ್ಟ್ ಆರ್ಗ್ಯುಮೆಂಟ್ ಇಸ್ HDFS ಪಾತ್. ಸೊ ನನ್ನ HDFS ಪಾತ್ ಯಾವುದು? ಟ್ರೈನಿಂಗ್ ಇನ್ಪುಟ್. ಸೊ ಇಲ್ಲಿ ಫೈಲ್ ಅಪ್ಲೋಡ್ ಆಗಿದೆ. ಸೊ ನಾವು ಮತ್ತೆ ನಮ್ಮ Hadoop FS - LS ಯೂಸ್ ಮಾಡಿ ನಾವು ಫೈಲ್ ಅಪ್ಲೋಡ್ ಆಗಿದೆಯಾ ಅಂತ ಚೆಕ್ ಮಾಡೋದು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಫೈಲ್ ಇವಾಗ HDFS ಗೆ ಅಪ್ಲೋಡ್ ಆಗಿದೆ ಅಂಡ್ ಇದರ ಸೈಜು ಇಷ್ಟಿದೆ. ಸೊ ಹೀಗೆ ನಾವು ನಮ್ಮ ಲೋಕಲ್ ಫೈಲ್ಸ್ ನ HDFS ಗೆ ಅಪ್ಲೋಡ್ ಮಾಡ್ತೀವಿ. ಸೊ ನೀವು ಇಲ್ಲೊಂದು ಅರ್ಥ ಮಾಡ್ಕೋಬೇಕು, ಈ ಫೈಲು ನಿಮ್ಮ ಎಡ್ಜ್ ನೋಡ್ ಅಲ್ಲಿ ಇದ್ದಾಗ ಇದು ಕೇವಲ ಎಡ್ಜ್ ನೋಡ್. ಸೊ ನೀವು ಒಂದ್ಸಲ HDFS ಗೆ ಅಪ್ಲೋಡ್ ಮಾಡಾದ್ಮೇಲೆ ಅವಾಗಲೇ ನಿಮ್ಮ ರೆಪ್ಲಿಕೇಶನ್ಸ್ ಫ್ಯಾಕ್ಟರ್ ಪಿಕ್ಚರ್ ಬರುತ್ತೆ. ಸೊ ಅದು ಬ್ಲಾಕ್ಸ್ ಆಗಿ ಡಿವೈಡ್ ಆಗಿ ಮಲ್ಟಿಪಲ್ ಡೇಟಾ ನೋಡ್ಸ್ ಅಲ್ಲಿ ನಿಮ್ಮ ಡೇಟಾ ಸ್ಟೋರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಆರ್ಕಿಟೆಕ್ಚರ್ ಅಬ್ಸರ್ವ್ ಮಾಡಿದ್ರೆ, ಸೊ ನಿಮ್ಮ sales.csv ಮಲ್ಟಿಪಲ್ ಬ್ಲಾಕ್ಸ್ ಆಗಿ ಬ್ರೇಕ್ ಆಗಿ ಡಿಫರೆಂಟ್ ಡೇಟಾ ನೋಡ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಹೀಗೆ ಪುಟ್ ಕಮಾಂಡ್ ವರ್ಕ್ ಆಗುತ್ತೆ. ಸೊ ಈಗ ನಾವು ಫೈಲ್ ನ ಅಪ್ಲೋಡ್ ಮಾಡಿದ್ವಿ. ಸೊ ಹಾಗಾದ್ರೆ ನಾವು ಆಲ್ರೆಡಿ ಅಪ್ಲೋಡ್ ಆಗಿರೋ ಫೈಲ್ ನ ಈಗ ಏನಾದ್ರು ಚೇಂಜಸ್ ಇದ್ರೆ ನಾವು ಹೇಗೆ ಅದನ್ನ ಅಪ್ಲೋಡ್ ಮಾಡೋದು, ಹೇಗೆ ಅದನ್ನ ಓವರ್ ರೈಟ್ ಮಾಡೋದು? ಸೊ ಆ ಓವರ್ ರೈಟ್ ಮಾಡೋಕೆ ನಮ್ಗೆ -f ಅನ್ನೋ ಸಬ್ ಕಮಾಂಡ್ ಯೂಸ್ ಮಾಡೋದು. ಸೊ ಏನ್ ಮಾಡುತ್ತೆ ಅದು? ನೀವು ಅಪ್ಲೋಡ್ ಮಾಡಿರೋ ಫೈಲ್ ಅಪ್ಲೋಡ್ ಮಾಡಬಹುದು.
ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ನೀವು ನಾನು ಈ ಕಮಾಂಡ್ ರೀರನ್ ಮಾಡಿದ್ರೆ ವಿತೌಟ್ -f, ಸೊ ಅದು ನನಗೆ ಫೈಲ್ ಆಲ್ರೆಡಿ ಎಕ್ಸಿಸ್ಟ್ ಅನ್ನೋ ಎರರ್ ಕೊಡುತ್ತೆ. ಸೊ ಇಲ್ಲಿ ನೋಡ್ಬೋದು, ಸೊ ಫೈಲ್ ಎಕ್ಸಿಸ್ಟ್ ಎರರ್ ಇದೆ. ಸೊ ಹಾಗಾದ್ರೆ ಸೊ ನಾನು ಅದೇ ಕಮಾಂಡ್ ಅಲ್ಲಿ ಸೊ -put -f ಯೂಸ್ ಮಾಡಿದ್ರೆ ಸೊ ನಾನು ಅಪ್ಲೋಡ್ ಮಾಡ್ತಿರೋ ಫೈಲು ಓವರ್ ರೈಟ್ ಆಗುತ್ತೆ. ಅಂದ್ರೆ ನಮ್ಮ ಪ್ರೀವಿಯಸ್ ಫೈಲ್ ರಿಮೂವ್ ಆಗಿ ಸೊ ಹೊಸ ಫೈಲು ಅಲ್ಲಿಗೆ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗುತ್ತೆ. ಸೊ ನೀವು -f ಸಬ್ ಕಮಾಂಡ್ ನ ಓವರ್ ರೈಟ್ ಮಾಡೋಕೆ ಯೂಸ್ ಮಾಡ್ಬೋದು. ಸೊ ಹಾಗಾದ್ರೆ ಮಿಕ್ಕ ಸಬ್ ಕಮಾಂಡ್ಸ್ ಇಂದ ಏನ್ ಯೂಸ್ ಇದೆ? ಸೊ ನಾವು ತುಂಬಾ ಹೈಲಿ ಯೂಸ್ ಮಾಡೋದು -f ಕಮಾಂಡ್. ಸೊ ಹಾಗಾದ್ರೆ -d ಅಂದ್ರೆ ಏನು? ಸೊ ಈಗ ನಾವು ಡೇಟಾನ HDFS ಗೆ ಪುಷ್ ಮಾಡಬೇಕಾದ್ರೆ, ಇಫ್ ಏನಾದ್ರು ನಾವು ತುಂಬಾ ದೊಡ್ಡ ಫೈಲ್ ನ ಪುಷ್ ಮಾಡಬೇಕಾದ್ರೆ ಅದು ಸ್ವಲ್ಪ ಟೆಂಪ್ರರಿ ಆಗಿ ಫೈಲ್ಸ್ ನ ಬೇರೆ ಕಡೆ ಕಾಪಿ ಮಾಡ್ಕೊಳ್ಳುತ್ತೆ. ಸೊ ನಾವು ಅದನ್ನ ಆ ತರ ಕಾಪಿ ಮಾಡ್ಕೊಳ್ಳೋದು ಬೇಡ, ನಾವು ಅದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ನಾವು -d ಅನ್ನೋ ಸಬ್ ಕಮಾಂಡ್ಸ್ ನ ಯೂಸ್ ಮಾಡ್ಬೋದು. ಸೊ ನಾವು ನಮ್ಮ ಕೋಡ್ ರನ್ ಮಾಡಬೇಕಾದ್ರೆ ಸೊ ಒಂದಕ್ಕಿಂತ ಹೆಚ್ಚು ಸಬ್ ಕಮಾಂಡ್ಸ್ ನ ನಾವು ಒಟ್ಟಿಗೆ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ -put -f ಸ್ಪೇಸ್ -d. ಸೊ ಇಲ್ಲಿ ನಾವು ಸೊ ಒಟ್ಟಿಗೆ ನಾವು put -f -d -l. ಸೊ ಒಂದಕ್ಕಿಂತ ಹೆಚ್ಚು ಸಬ್ ಕಮಾಂಡ್ಸ್ ಯೂಸ್ ಮಾಡಬೇಕು ಅಂದ್ರೆ ನೀವು ವಿತ್ ಸ್ಪೇಸ್ ಸಪರೇಟೆಡ್ ಯೂಸ್ ಮಾಡಬಹುದು. ಸೊ ಇಲ್ಲಿ ಸೊ -l ಈಗ ನೀವು ತುಂಬಾ ದೊಡ್ಡ ಫೈಲ್ ನ ಅಪ್ಲೋಡ್ ಮಾಡ್ತಿದ್ರೆ ಸೊ ನೀವು ಆ ಫೈಲ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಏನ್ HDFS ಗೆ ಹೋಗಿ ಸ್ಟೋರ್ ಆಗಬೇಕು ಅಂತ ಏನಿಲ್ಲ. ಅಂದ್ರೆ ಸ್ವಲ್ಪ ಟೈಮ್ ತಗೊಂಡು ಫೈಲ್ ಅಪ್ಲೋಡ್ ಆಗ್ಬೋದು ಅನ್ನೋ ತರ ಇದ್ರೆ ನೀವು -l ಯೂಸ್ ಮಾಡಿದ್ರೆ ನಿಮ್ಮ ಡೇಟಾ ನೋಡು ನಿಮ್ಮ ಡೇಟಾನ ಲೇಜಿ ಆಗಿ ಡಿಸ್ಕ್ ಗೆ ರೈಟ್ ಮಾಡುತ್ತೆ. ಅಂದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಯಾವ್ದಾದ್ರು ಬೇರೆ ಪ್ರಿಯಾರಿಟೀಸ್ ಟಾಸ್ಕ್ ರನ್ ಆಗ್ತಿದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ನಿಮ್ಮ ಟಾಸ್ಕ್ ಅನ್ನ ನಿಧಾನಕ್ಕೆ ಅದು ಹಾರ್ಡ್ ಡಿಸ್ಕ್ ಗೆ ಸೇವ್ ಮಾಡುತ್ತೆ. ಮತ್ತೆ ನೀವು ಸ್ಟೋರ್ ಮಾಡ್ತಿರೋ ಡೇಟಾ ರೆಪ್ಲಿಕೇಶನ್ ಫ್ಯಾಕ್ಟರ್ ನ ಅದು 1 ಮಾಡುತ್ತೆ. ಸೊ ಇದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಯಾವ್ದಾದ್ರು ನಾವು ಬ್ಯಾಕಪ್ ಫೈಲ್ಸ್ ನ ಅಥವಾ ಅನ್ನೀಡೆಡ್ ಫೈಲ್ಸ್ ನ ಏನಾದ್ರು ನಾವು ಬೇರೆ ಕಡೆ ಸ್ಟೋರ್ ಮಾಡ್ತಿದೀವಿ ಅಂತ ಇದ್ದಾಗ ನಾವು ಅನ್ನೆಸೆಸರಿ ಆಗಿ ನಾವು 3 ಕಾಪಿ ಇರೋದು ಬೇಕಿಲ್ಲ ಅಂದಾಗ ನಾವು -l ಯೂಸ್ ಮಾಡ್ಕೊಂಡು ಕಾಪಿ ಮಾಡ್ತೀವಿ. ಸೊ ನಾಟ್ ಸೋ ಯೂಸ್ಫುಲ್ ಡೇಟಾಗೆ ನಾವು ಇದನ್ನ ಪ್ರಿಫರ್ ಮಾಡ್ತೀವಿ. ಸೊ ಹಾಗಾದ್ರೆ -p ಅಂದ್ರೆ ಏನು? ಸೊ ಇವಾಗ ನೀವು ಡೇಟಾನ ಯಾರೋ ಬೇರೆ ಯೂಸರ್ ಸ್ಟೋರ್ ಮಾಡಿರ್ತಾರೆ. ಸೊ ನೀವು ಆ ಡೇಟಾನ ಓವರ್ ರೈಟ್ ಮಾಡಿದಾಗ ಸ್ಟಿಲ್ ಅದ್ರ ಓನರ್ಶಿಪ್, ಅದ್ರದ್ದು ಯೂಸರ್ ಓನರ್ಶಿಪ್ ಮತ್ತೆ ಅದ್ರದ್ದು ಟೈಮ್ ಎಲ್ಲ ಮೊದ್ಲೇನಿತ್ತು ಅದನ್ನೇ ಪ್ರಿಸರ್ವ್ ಮಾಡಬೇಕು ಅಂತ ಇದ್ರೆ ನೀವು -p ಅಂತ ಯೂಸ್ ಮಾಡಿ. ಸೊ ನಮಗೆ -put ಕಮಾಂಡ್ ತರನೇ ನಮ್ದು ಇನ್ನೊಂದು ಸಿನಾನಿಮಸ್ ಕಮಾಂಡ್ಸ್ ಇದೆ. ಅಂದ್ರೆ ಸೊ ಬೇರೆ ಬೇರೆ ಹಡೂಪ್ ವರ್ಷನ್ ರಿಲೀಸ್ ಮಾಡಿದಾಗ ಅವರು ಫಸ್ಟ್ ಪುಟ್ ಕಮಾಂಡ್ ಇತ್ತು. ಸೊ ಅವ್ರು ನಮ್ಗೆ ಇನ್ನೊಂದು ಅಡಿಷನಲ್ ಕಮಾಂಡ್ ಕೊಟ್ಟಿದ್ದಾರೆ, ಸೊ ಕಾಪಿ ಫ್ರಮ್ ಲೋಕಲ್. ಸೊ ಇದರಿಂದ ಏಕೆ ಅವರು 2 ಸಿಮಿಲರ್ ಕಮಾಂಡ್ಸ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಪುಟ್ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಅರ್ಥ ಆಗಲ್ಲ ಏನ್ ಈ ಕಮಾಂಡ್ ವರ್ಕ್ ಆಗುತ್ತೆ ಅಂತ. ಅದೇ ನೀವು ಕಾಪಿ ಫ್ರಮ್ ಲೋಕಲ್ ಅಂತ ಕಮಾಂಡ್ ನೋಡಿದ್ರೆ ನಿಮ್ಗೆ ಇದು ಇಂಟ್ಯೂಟಿವ್ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದು ಲೋಕಲ್ ಇಂದ HDFS ಕಾಪಿ ಮಾಡ್ತಿದೆ ಅಂತ. ಸೊ ಅದಕ್ಕೆ ಅವರು ಇದು ಸಿನಾನಿಮ್ ಕಮಾಂಡ್ ನ ರಿಲೀಸ್ ಮಾಡಿದ್ದಾರೆ. ಸೊ ಕಾಪಿ ಫ್ರಮ್ ಲೋಕಲ್ ಈ ಪುಟ್ ಕಮಾಂಡ್ ಏನೇನ್ ಯೂಸ್ ಆಗುತ್ತೆ, ಏನೇನ್ ಕೆಲಸ ಮಾಡುತ್ತೆ, ಸೊ ಸೇಮ್ ಕಾಪಿ ಫ್ರಮ್ ಲೋಕಲ್, ದೇರ್ ಇಸ್ ನೋ ಡಿಫರೆನ್ಸ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಹಡೂಪ್ FS -put ಯೂಸ್ ಮಾಡೋ ಬದಲು ನಾನು ಇಲ್ಲಿ ಕಾಪಿ ಫ್ರಮ್ ಲೋಕಲ್ ಅಂತ ಯೂಸ್ ಮಾಡಿದ್ದೀನಿ. ಮತ್ತೆ ಆಲ್ರೆಡಿ ಫೈಲ್ ಎಕ್ಸಿಸ್ಟ್ ಇರೋದ್ರಿಂದ ನಾನು -f ಯೂಸ್ ಮಾಡ್ತಿದ್ದೀನಿ. ಸೊ ನಾನು 1 ರೆಪ್ಲಿಕೇಶನ್ ಫ್ಯಾಕ್ಟರ್ ಅಪ್ಲೈ ಮಾಡಬೇಕು ಅಂತಂದ್ರೆ -l ಯೂಸ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ಮೊದಲನೇ ಆರ್ಗ್ಯುಮೆಂಟು ನನ್ನ ಲೋಕಲ್ ಪಾತ್, ಎರಡನೇ ಆರ್ಗ್ಯುಮೆಂಟು ನನ್ನ HDFS ಪಾತ್. ಸೊ ನಾನು ಈ ಕಮಾಂಡ್ ರನ್ ಮಾಡ್ತೀನಿ. ಸೊ ಯೂಸಿಂಗ್ ಕಾಪಿ ಫ್ರಮ್ ಲೋಕಲ್ ಇಂದ ಕೂಡ ನಾವು ಪುಟ್ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡಬಹುದು. ಸೊ ನಾವು ನಮ್ಮ ಈ ದಿನದ ಕ್ಲಾಸ್ ಅಲ್ಲಿ HDFS ಫೈಲ್ಸ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅರ್ಥ ಮಾಡ್ಕೊಂಡಿದೀವಿ, ಮತ್ತೆ ಎಂಟಿ ಫೈಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅರ್ಥ ಮಾಡ್ಕೊಂಡಿದೀವಿ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಎಡ್ಜ್ ನೋಡ್ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿದೀವಿ. ಸೊ ಥ್ಯಾಂಕ್ ಯು.